ಟಗರು ಅಂದ್ರೇನೆ ಹಾಗೆ ಒಂಥರ ರೆಬೆಲ್ ಕ್ಯಾರೆಕ್ಟರ್. ಎದುರಿಗೆ ಯಾರೇ ಇರಲಿ ಡೋಂಟ್ ಕೇರ್ ಆಟಿಟ್ಯೂಡ್. ಇವತ್ತು ಅಷ್ಟೇ ಬೆಂಗಳೂರಲ್ಲಿ ಫುಲ್ ಮೋದಿ ಮೇನಿಯಾ ಸೃಷ್ಟಿಯಾಗಿತ್ತು. ಎಲ್ಲೇ ನೋಡಿದ್ರು ಮೋದಿ ಮೋದಿ ಜೈಕಾರ ಮೊಳಗಿತ್ತು. ಸಿದ್ದರಾಮಯ್ಯ ಪಕ್ಕದಲ್ಲಿದ್ದರೂ ಮೋದಿನೇ ಹವಾ ಮೇಂಟೈನ್ ಮಾಡಿದ್ರು. ಆದರೆ ವೇದಿಕೆಯಲ್ಲಿ ಮಾತ್ರ ಸಿದ್ದರಾಮಯ್ಯ ಸಿಡಿಗುಂಡಿನಂತೆ ಗುಡುಗಿದ್ರು. ಸಿದ್ದು ಲೆಕ್ಕ ಕೇಸರಿ ಕಲಿಗಳು ಚಳಿಯಲು ಬೆವರಿದ್ರು. ಹಾಗಾದ್ರೆ ಮೈಸೂರ ಜಾಣ ಬಿಟ್ಟ ಬಾಣ ಹೇಗಿತ್ತು ನೋಡೋಣ ಬನ್ನಿ. ಮೋದಿ ಮುಂದೇನೆ ಸಿದ್ದರಾಮಯ್ಯ ಸಿಡಿಗೊಂಡು, ಸ್ಟೇಜ್ ಮೇಲೆ ಟಗರು ಖದರ್, ಕೇಸರಿ ಫಿಯರ್. ಸಿದ್ದು ಲೆಕ್ಕದ ಮಾತಿಗೆ ಬಿಜೆಪಿಗರು ಫುಲ್ ಶಾಕ್. 50-50 ಅಂದ ಸಿಎಂ, ಮುಖ ನೋಡಿದ ಪಿಎಂ. ಸಾಫ್ಟ್ ಟೋನ್ನಲ್ಲೇ ಬೆಂಡೆತ್ತಿದ ಸಿದ್ದರಾಮಯ್ಯ. ವೇದಿಕೆ ಕಾರ್ಯಕ್ರಮವನ್ನೇ ಕಬ್ಜಾ ಮಾಡಿದ ಹುಲಿಯ. ಈ ಎರಡು ದೃಶ್ಯಗಳನ್ನ ಒಮ್ಮೆ ನೋಡಿ. ಮೆಟ್ರೋದಲ್ಲಿ ಅಕ್ಕಪಕ್ಕ ಕುಳಿತು ನಗ್ತಾ ನಗ್ತಾ ಇರೋ ಸಿಎಂ ಪಿಎಂ. ರಾಜಕೀಯ ಬದ್ಧವೈರಿಗಳು ಫುಲ್ ಜೋಶ್ನಲ್ಲಿ ಮಾತನಾಡಿ ಎಲ್ಲರ ಹುಬ್ಬೇರಿಸಿದ್ರು. ಆದ್ರೆ ಇದೆಲ್ಲ ಕೆಲವೇ ಕ್ಷಣಗಳಿಗೆ ಮಾತ್ರ ಸೀಮಿತವಾಗಿದೆ. ಮೆಟ್ರೋ ಪ್ರಯಾಣ ಮುಗಿಸಿ ಸ್ಟೇಜ್ ಮೇಲೆ ಬಂದಿದ್ದೇ ತಡ ಸೀನ್ ಫುಲ್ ಚೇಂಜ್ ಆಗಿತ್ತು. ಎಲ್ಲೋ ಮೆಟ್ರೋ ಉದ್ಘಾಟನೆ ಆಗಿದ್ದೇ ಆಗಿತ್ತು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕ್ರೆಡಿಟ್ ಕದನ ಧಗಧಗ ಅಂತ ಹೊತ್ತಿ ಉರಿಯುತ್ತಿದೆ. ಬೆಂಗಳೂರಲ್ಲಿ ಎಲ್ಲೆಲ್ಲೂ ಮೋದಿ ಮೋದಿ ಅಂತ ಕೂಗಿಸಿದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಸರಿಯಾಗಿಯೇ ಬೆಂಡೆತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಷಣಕ್ಕೆ ನಿಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಮತ್ತು ಬಿಜೆಪಿ ನಾಯಕರಿಗೆ ಮಾತಿನಲ್ಲೂ ತಿವಿದ್ರು. ಸಿದ್ದರಾಮಯ್ಯ ಬಾಯಿಂದ ಬಂದ ಲೆಕ್ಕದ ಮಾತಿಗೆ ಕೇಸರಿ ಕಲಿಗಳು ಅಕ್ಷರಶಃ ಬೆವತು ಬೆಂಡಾದ್ರು. ಹಾಗಿತ್ತು ಸಿದ್ದರಾಮಯ್ಯನವರ ಸಿಡಿಗೊಂಡು. ಸಿದ್ದು ಸಿಡಿಗೊಂಡು 1. ಮೋದಿ ಮುಂದೆ ಮನಮೋಹನ್ ಸಿಂಗ್ಗೆ ಉಘೆ ಎಂದ ಸಿದ್ದು. ಭಾಷಣ ಆರಂಭಿಸಿದ ಸಿಎಂ ಸಿದ್ದರಾಮಯ್ಯ ಫಸ್ಟ್ ಬಾಲ್ನಲ್ಲೇ ಸಿಕ್ಸರ್ ಬಾರಿಸೋ ಮೂಲಕ ಬಿಜೆಪಿ ನಾಯಕರ ಶೇಪ್ಔಟ್ ಮಾಡಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗಲೇ ನಮ್ಮ ಮೆಟ್ರೋಗೆ ಚಾಲನೆ ಸಿಕ್ಕಿದ್ದು ಎನ್ನುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಕ್ರೆಡಿಟ್ ಸಲ್ಲಬೇಕು ಅಂತ ಪರೋಕ್ಷವಾಗಿ ಹೇಳಿದ್ರು. ಜೊತೆಗೆ ಮೆಟ್ರೋ ಯೋಜನೆ ಕೇಂದ್ರ ಸರ್ಕಾರದ್ದು ಮಾತ್ರವಲ್ಲ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಅಂತ ತಿಳಿಸಿದ್ರು. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದಾಗ ಬೆಂಗಳೂರು ಮೆಟ್ರೋವನ್ನು ಪ್ರಾರಂಭ ಮಾಡಿದರು. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ನಡೀತಾ ಇರತಕ್ಕಂಥ ಯೋಜನೆ. ಈ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪಾ ಅಂತಂದ್ರೆ, ಈ ಯೋಜನೆಗೆ ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50%, 50% ಇದನ್ನ ಮಾಡಬೇಕು ಅಂತೇಳಿ, ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು. ಸಿದ್ದು ಸಿಡಿಗೊಂಡು 2. ಪಾಲು ನಮ್ದು, ಕ್ರೆಡಿಟ್ ಮಾತ್ರ ನಿಮ್ಗ. ಟಗರು ಠಕ್ಕರ್. ಮೆಟ್ರೋ ಯೋಜನೆಯಲ್ಲಿ ಕೇಂದ್ರ 50%, ರಾಜ್ಯ ಸರ್ಕಾರ 50% ಅಂತ ಹೆಸರಿಗೆ ಮಾತ್ರ. ಮೆಟ್ರೋ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಪಾಲೇ ಹೆಚ್ಚು. ಕೇಂದ್ರ ಸರ್ಕಾರ ಕೇವಲ ತಾಂತ್ರಿಕ ಸಹಾಯ ಮಾಡುತ್ತೆ ಅಷ್ಟೇ. ಹೀಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಯೋಜನೆ ಅಂತ ಸಿದ್ದರಾಮಯ್ಯ ಒತ್ತಿ ಹೇಳಿದ್ರು. ಈ ಮೂಲಕ ಯೋಜನೆಯ ಕ್ರೆಡಿಟ್ ಹೈಜಾಕ್ ಮಾಡೋ ಬಿಜೆಪಿ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯ ಕಲ್ಲು ಹಾಕಿದ್ರು. ಆದರೆ ನಿಮಗೆ ತಿಳಿಸಬೇಕು ಅಂತಂದ್ರೆ, ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡತಕ್ಕಂಥದ್ದು. ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನ ಸಹಾಯ ಮಾಡ್ತದೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದು ಸಿಡಿಗುಂಡು 3. ಸಿದ್ದು 1000 ಕೋಟಿ ಲೆಕ್ಕ, ಕೇಸರಿ ಕಲಿಗಳು ಸುಸ್ತಾಗಿದ್ದಂತೂ ಪಕ್ಕ. ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆಯಿಂದ ಬೆಂಗಳೂರು ಮೆಟ್ರೋ ಒಟ್ಟು 96.10 ಕಿಮಿ ಕಾರ್ಯಾಚರಣೆಯೊಂದಿಗೆ ದಕ್ಷಿಣ ಭಾರತದಲ್ಲಿಯೇ ಅತಿ ಉದ್ದದ ಮೆಟ್ರೋ ಜಾಲದ ಗೌರವಕ್ಕೆ ಪಾತ್ರವಾಗಿದೆ. ರಾಜ್ಯ ಸರ್ಕಾರ 20,387 ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಕೇಂದ್ರವು 7,463.86 ಕೋಟಿ ಮಾತ್ರ ಖರ್ಚು ಮಾಡಿದೆ. ಕೇಂದ್ರದಿಂದ ಸಾಲವಾಗಿ ಪಡೆದ 3,900 ಕೋಟಿಯನ್ನ ರಾಜ್ಯವು ಬಡ್ಡಿಯೊಂದಿಗೆ ಮರುಪಾವತಿ ಮಾಡಿದ್ದೇವೆ ಅಂತ ತಿರುಗೇಟು ನೀಡಿದ್ರು. 96.10 ಇಷ್ಟು ಉದ್ದದ ರೈಲ್ವೆ, ಮೆಟ್ರೋ ರೈಲ್ವೆ ಕೆಲಸ ಮುಗಿದಿದೆ. ಇದಕ್ಕೆ ರಾಜ್ಯ ಸರ್ಕಾರ
ಸುಮಾರು 25,387 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಕೇಂದ್ರ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥದ್ದು 7,468.86 ಕೋಟಿ ರೂಪಾಯಿಗಳನ್ನು ಮಾತ್ರ. ಆದರೆ ಕೇಂದ್ರ ಸರ್ಕಾರ ಸಾಲ ಕೊಡ್ತದೆ, ಈಕ್ವಿಟಿ ಇಟ್ಟಿದ್ದಾರೆ, ನಾವು ಸಾಲ ಬಡ್ಡಿ ಸಮೇತವಾಗಿ ವಾಪಸ್ ಕೊಡಬೇಕು. ಇಲ್ಲಿವರೆಗೆ 3,987 ಕೋಟಿ ರೂಪಾಯಿಗಳನ್ನು ಮರುಪಾವತಿ ಮಾಡಿದ್ದೇವೆ. ಸಿದ್ದು ಸಿಡಿಗುಂಡು 4 ಡಿಪಿಆರ್ ಕೊಟ್ಟಿದ್ದೀವಿ, ಅನುಮತಿ ಕೊಡಿ. ಸಿಎಂ ಓಪನ್ ಟಾಕ್. ಇವತ್ತು 3ನೇ ಹಂತಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. 3A ಯೋಜನೆಯಡಿ ಡಿಪಿಆರ್ ರೆಡಿಯಾಗಿದೆ, ಕೇಂದ್ರಕ್ಕೆ ಕಳಿಸಿದ್ದೇವೆ. ಕೇಂದ್ರ ಇದಕ್ಕೆ ಅನುಮತಿ ಕೊಟ್ಟರೆ ಶೀಘ್ರ ಕಾಮಗಾರಿ ಶುರು ಮಾಡಬಹುದು. ಈಗಾಗಲೇ ನಾವು 1, 2, 2A, 2B ಇವುಗಳನ್ನು ಮುಗಿಸ್ತಾ ಬಂದಿದ್ದೀವಿ. ಮೂರನೇ ಹಂತಕ್ಕೆ ಇವತ್ತು ಶಂಕುಸ್ಥಾಪನೆ ಆಗಲಿದೆ. A ಯೋಜನೆಗೆ ಕೂಡ ಡಿಪಿಆರ್ ರೆಡಿಯಾಗಿದೆ, ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ ನಾವು. ಅದಕ್ಕೆ ಅನುಮತಿಯನ್ನು ಕೊಟ್ಟರೆ, ಅನುಮೋದನೆಯನ್ನು ಕೊಟ್ಟರೆ ಅದನ್ನು ಕೂಡ ಶುರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಿದ್ದು ಸಿಡಿಗುಂಡು 5 ಗುಜರಾತ್ ಮಹಾರಾಷ್ಟ್ರಕ್ಕೆ ಬೆನ್ನೆ, ಕರ್ನಾಟಕಕ್ಕೆ ಸುಣ್ಣಾನ. ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳಿಗೆ ಒತ್ತು ಕೊಡುವಷ್ಟೇ ಕರ್ನಾಟಕಕ್ಕೂ ಒತ್ತು ಕೊಡಿ ಎಂದು ವೇದಿಕೆಯಲ್ಲಿಯೇ ಪ್ರಧಾನಿಗೆ ಸಿಎಂ ಆಗ್ರಹಿಸಿದ್ರು. ಆಗ ನಗ್ತಿದ್ದ ಕೇಂದ್ರ ಸಚಿವ ಸೋಮಣ್ಣರನ್ನ ನೋಡಿ ಯಾಕಯ್ಯ ನಗ್ತೀಯಾ ಅಂತ ಕೇಳುವ ಮೂಲಕ ನಗೆ ಚಟಾಕಿ ಹಾರಿಸಿದ್ರು. ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ, ಹಾಗೇನೆ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಪ್ರಧಾನಮಂತ್ರಿಗಳಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ನಗ್ತಾ ಇದ್ದಿಲ್ಲ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೆಚ್ಚು ಸಹಾಯವನ್ನ ಇದಕ್ಕೆ ಮಾಡಬೇಕು. ಒಟ್ಟಾರೆ ಸಿದ್ದರಾಮಯ್ಯ ಅವರ ಅರ್ಥಗರ್ಭಿತ ಭಾಷಣ ಬಿಜೆಪಿಗೆ ಶಾಕ್ ನೀಡಿತ್ತು. ಜೊತೆಗೆ ಇಡೀ ಯೋಜನೆಯ ಕ್ರೆಡಿಟ್ ಕ್ಲೈಮ್ ಮಾಡಿಕೊಳ್ಳುತ್ತಿದ್ದ ಬಿಜೆಪಿಗೆ ಸಿದ್ದರಾಮಯ್ಯ ಕೊಟ್ಟ ಲೆಕ್ಕದ ಉತ್ತರದಿಂದ ಕೇಸರಿ ಕಲಿಗಳು ಅಕ್ಷರಶಃ ತಡಬಡಾಯಿಸಿದ್ರು. ಟಗರು ಎತ್ತಿದ ಪ್ರತಿ ಪಾಯಿಂಟ್ ಸಹ ವ್ಯಾಲಿಡ್ ಆಗಿದ್ದು, ಕೇಸರಿ ಕಲಿಗಳು ಮುಖಾಮುಖ ನೋಡಿಕೊಳ್ಳುತ್ತಾ ಪೇಚುಮೋರಿ ಹಾಕಿಕೊಂಡು ಸುಮ್ಮನೆ ಕೂತಿದ್ದ ದೃಶ್ಯ ಹಾಗೆ ಗೋಚರಿಸುತ್ತಿತ್ತು. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.